ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಮಣಿಕುಮಾರ್ ಮಂಚನಹಳ್ಳಿ ಮಾತಾಡ್ತಾ ಇದ್ದೀನಿ, ಅಪ್ಪುಗೆ ಚಾನಲ್ ಕಡೆಯಿಂದ. ಇವತ್ತು ಒಂದು ವಿಷಯ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಏನಪ್ಪ ಅಂದರೆ, ಅದಕ್ಕೂ ಮುಂಚೆ ನೀವು ನನ್ನ ಅಪ್ಪುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಹಾಗೆ ಲೈಕ್ ಮಾಡಿ. ಆ ವಿಷಯ ಏನಪ್ಪ ಅಂದರೆ, ಒಂದು ಹಾಡು ಮನುಷ್ಯನ ಜೀವನನೇ ಬದಲಾಯಿಸ್ಬಿಡುತ್ತೆ. ಏನಪ್ಪ ಇದು? ಒಂದು ಹಾಡು ಮನುಷ್ಯನ ಜೀವನನೇ ಬದಲಾಯಿಸ್ಬಿಡುತ್ತಾ? ಹೌದು. ಹೇಗೆ ಅಂದರೆ, ಒಂದು ಘಟನೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹುಬ್ಬಳ್ಳಿನಲ್ಲಿ ಒಂದು 20-25 ವರ್ಷಗಳ ಹಿಂದೆ ನಡೆದಿರೋಂಥ ಒಂದು ಘಟನೆ. ಒಂದು ವಟಾರ, ಆ ವಟಾರದಲ್ಲಿ ಒಬ್ಬ ಚಾಲಕ ಇದ್ದ. ಅವನ ಹೆಸರು ನಾನು ಮರ್ತಿದ್ದೀನಿ, ಆದರೂ ಸೋಮ ಅಂತ ಇಟ್ಕೊಳ್ಳೋಣ. ಸೋಮ ಅನ್ನೋ ಒಬ್ಬ ಆಟೋ ಚಾಲಕ. ಕೆಲವು ತಿಂಗಳಿಂದ ಕೆಲಸ ಇಲ್ಲದೆ, ಎಲ್ಲಿ ಹುಡುಕಿದ್ರೂ ಅವನಿಗೆ ಕೆಲಸ ಸಿಗ್ತಾ ಇಲ್ಲ. ಅದರಿಂದ ಅವನಿಗೆ ಬಾಡಿಗೆ ಕಟ್ಟೋದು ಸಮಸ್ಯೆ ಆಗಿಬಿಟ್ಟಿತ್ತು. ಆ ವಟಾರದಲ್ಲಿ ಒಂದು ಚಿಕ್ಕ ಮನೆಯಲ್ಲಿದ್ದ ಅವನು. ಒಂದು ಸುತ್ತಮುತ್ತ ಒಂದು 8 ಮನೆಗಳಿತ್ತು. ಆ ಮನೆ ಓನರು ಒಂದು ಹೆಂಗಸು. ಕೆಲವು ಕಾರಣಾಂತರದಿಂದ ಒಂದು 20,000 ರೂಪಾಯಿ ಆ ಹೆಂಗಸ ಹತ್ರ ನಮ್ಮ ಸೋಮ ಸಾಲ ಮಾಡಿದ್ದ. ಅಸಲು ಕಟ್ಟಕ್ಕಾಗದೆ, ಬಡ್ಡಿನೂ ಕಟ್ಟಕ್ಕಾಗದೆ ಒಂದು 4 ತಿಂಗಳು ತುಂಬ ಸಮಸ್ಯೆನ ಒದ್ದಾಡ್ತಾ ಇದ್ದ. ಯಾಕೆಂದರೆ ಅವನಿಗೆ ಕೆಲಸ ಬೇರೆ ಇಲ್ಲ, ತುಂಬ ಹುಡ್ತಾ ಇದ್ರು. ಈತ ಸಮಸ್ಯೆನಲ್ಲಿ ಸಿಕ್ಕಾಕೊಂಡಿದ್ದಾಗ ಒಂದು ಸರಿ ಮನೆ ಓನರ್ ಬರ್ತಾಳೆ. ಮನೆ ಓನರ್ ಬಂದಾಗ ಸೋಮ ಮನೇಲಿ ಇರಲ್ಲ. ಹೆಂಡತಿಗೆ ಬೈತಾಳೆ, ಏನಮ್ಮ ನಿನ್ನ ಗಂಡ ಯಾವಾಗ ಬಂದರೂ ಮನೆಯಲ್ಲೇ ಇರೋದಿಲ್ಲ, ಯಾಕೆ ಈ ಥರ ಅಂತ ಹೇಳ್ಬಿಟ್ಟು ಬೈತಾಳೆ. ಆ ಬೈಯೋ ಮಾತುಗಳು ಗೊತ್ತಲ್ವಾ, ಕೆಲವು ಹೆಂಗಸರು ಯಾವ ಥರ ಬೈತಾರಂತೆ, ಎಲ್ಲ ಹೆಂಗಸರು ಅಲ್ಲ, ಕೆಲವರು ಮಾತ್ರ ಯಾವ ಥರ ಬೈತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಹೆಂಡತಿ ಬಂದು ಗಂಡನಿಗೆ ಹೇಳ್ತಾಳೆ, ಈ ಥರ ಓನರ್ ಬಂದಿದ್ದು ಬೈದ್ಲು ಅಂತ. ಏನು ಮಾಡೋದು, ಇನ್ನು ಸಿಕ್ಕಾಕೊಂಡ್ರೆ ಇಷ್ಟು ಜನರ ಮುಂದೆ ನನಗೂ ಬೈತಾಳೆ ಅಂತ ಹೇಳ್ಬಿಟ್ಟು ಅವನು ಮನೆಗೆ ಬರೋದು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತಾನೆ. ಆಕೆನೂ ಬರ್ತಾ ಇರ್ತಾಳೆ, ಓನರ್ ಬಂದು ನೋಡ್ತಾ ಇರ್ತಾಳೆ. ಎಷ್ಟು ದಿನ ಆದರೂ, ವಾರ ಆಯಿತು, 15 ದಿವಸ ಆದರೂ ಗಂಡ ಕೈಗೆ ಸಿಗೋದಿಲ್ಲ. ಒಂದು ಸರಿ ನೋಡೇ ಬಿಡೋಣ ಅಂತ ಆ ವಟಾರದಲ್ಲಿ ಪಕ್ಕದ ಮನೆ ಒಂದು ಹೆಂಗಸಿರ್ತಾಳೆ, ಅಲ್ಲೇ ಇರ್ತಾಳೆ. ಯಾರು? ಮನೆ ಓನರ್ ಅಲ್ಲೇ ಇರೋವಾಗ ಎಷ್ಟೊತ್ತಾಗಲಿ ಇವತ್ತು ಅದನ್ನು ಭೇಟಿ ಆಗಲೇಬೇಕು, ನನ್ನ ಸಾಲನ ಹೇಗಾದರೂ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಕಾಯ್ತಾಳೆ. ನೈಟ್ 11-11:30 ಆ ಗಂಡಸು ಮನೆಗೆ ಬರ್ತಾನೆ. ಬಂದಿದ್ದ ತಕ್ಷಣ ಈಕೆಗೆ ಗೊತ್ತಾಗ್ಬಿಡುತ್ತೆ ಮನೆಗೆ ಬಂದಿರೋದು. ಗೊತ್ತಾಗಿದ್ದ ತಕ್ಷಣ ಅವನ್ನ ನಿಲ್ಲಿಸಿ ಹಿಗ್ಗ ಮಗ್ಗ ಬೈತಾಳೆ, ಮನ್ಸಿಗೆ ಬಂದಂಗೆ ಬೈತಾಳೆ, ಕೆಟ್ಟ ಪದಗಳು ಬೈತಾಳೆ. ಅವನಿಗೆ ತುಂಬಾ ಅವಮಾನ ಆಗೋಗ್ಬಿಡುತ್ತೆ. ಏನಪ್ಪ ಮಾಡೋದು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡ್ತಾನೆ. ಸಾಲ ಹೇಗೆ ತೀರಿಸೋದು, ಬಾಡಿಗೆ ಹೇಗೆ ಕಟ್ಟೋದು, ಬಡ್ಡಿ ಹೇಗೆ ಕಟ್ಟೋದು, ಏನೂ ಯೋಚನೆ ಮಾಡೋಕ್ಕಾಗಲ್ಲ. ಈ ಬೈದಿರೋ ಒಂದು ಅವಮಾನ ಅವನ ಮನಸ್ಸಿಗೆ ತಟ್ಬಿಡುತ್ತೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾನೆ, ನಿದ್ದೆ ಇಲ್ಲ. ಒಂದು ತೀರ್ಮಾನಕ್ಕೆ ಬಂದುಬಿಡ್ತಾನೆ. ಏನು, ಹೇಗಾದರೂ ನಾನು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾನೆ. ಬೆಳಗ್ಗೆ ಎದ್ದೊಳ್ತಾನೆ. ಆ ಹುಬ್ಳಿನಲ್ಲಿ ಬೆಳಗ್ಗೆ ಎದ್ದೊಳ್ತಾನೆ. ಸುಮಾರು ಒಂದು 9 ಗಂಟೆಗೆ ಎದ್ದು ರೆಡಿಯಾಗಿ 10:00 ಟ್ರೈನ್ ಬರುತ್ತೆ. ಆ ಟ್ರೈನ್ಗೆ ನಾನು ತಲೆ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವನು ಪಕ್ಕಾ ತೀರ್ಮಾನ ಮಾಡ್ಕೊಂಡ್ಬಿಡ್ತಾನೆ. ಹೆಂಡತಿಗೂ ಈ ವಿಷಯ ಹೇಳಲ್ಲ. ಈ ತೀರ್ಮಾನ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೊರಡ್ತಾನೆ. ಮನೆಯಿಂದ ಹೊರಗಡೆ ಹೊರಡೋವಾಗ ದಾರಿಯಲ್ಲಿ ಹೋಗ್ತಾ ಇದ್ದರೆ ಅಣ್ಣವರ ಒಂದು ಸಿನಿಮಾ ಬಿಡುಗಡೆ ಆಗಿರುತ್ತೆ, ಆಕಸ್ಮಿಕ ಚಿತ್ರ ಬಿಡುಗಡೆ ಆಗಿರುತ್ತೆ. ಇವನು ಆ ಸಿನಿಮಾ ಶೂಟಿಂಗ್ ನೋಡಿರ್ತಾನೆ. ಹುಬ್ಬಳ್ಳಿನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋ ಹಾಡು ಅಲ್ಲಿ ಚಿತ್ರೀಕರಣ ಮಾಡಿರ್ತಾರೆ. ಇವನು ಆ ಶೂಟಿಂಗ್ನ ನೋಡಿರ್ತಾನೆ. ತುಂಬ ಅಣ್ಣವ್ರ ಅಭಿಮಾನಿ. ಹೇಗೂ ಹೋಗ್ತೀನಿ, ಜೀವನೂ ಹೋಗುತ್ತೆ, ಹೋಗೋಕ್ಕೆ ಮುಂಚೆ ಅಣ್ಣವ್ರ ಸಿನಿಮಾ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಆ ಥಿಯೇಟ್ರ್ ಮುಂದೆ ತುಂಬ ರಶ್ಶು. ಅವಾಗೆಲ್ಲ ಬ್ಲ್ಯಾಕ್ ಟಿಕೆಟ್ ಎಲ್ಲ ಮಾರೋರು, ತುಂಬ ರಶ್ಶು. ಅಣ್ಣವ್ರ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಅಂದರೆ 3 ದಿನ 4 ದಿನ ಮುಂಚೆನೇ ಟಿಕೆಟ್ ಬುಕ್ ಆಗೋಗಿರೋದು. ಹೋಗ್ತಾನೆ, ಹೇಗಾದರೂ ಅಣ್ಣವ್ರ ಸಿನಿಮಾ ಮಾಡೋಣ ಅಂತ. ಟಿಕೆಟ್ ಸಿಗೋದಿಲ್ಲ. ಅಕ್ಕಪಕ್ಕ ಕೇಳ್ತಾನೆ, ಎಲ್ಲೂ ಟಿಕೆಟ್ ಇಲ್ಲ. ಒಬ್ಬ ಮಾತ್ರ ಹೇಳ್ತಾನೆ, 200 ರೂಪಾಯಿ ಕೊಟ್ಟರೆ ನಾನು ಟಿಕೆಟ್ ಕೊಡ್ತೀನಿ ಅಂತ. ಬ್ಲ್ಯಾಕ್ ಟಿಕೆಟ್ ಮಾಡ್ತಾ ಇದ್ರಲ್ಲ. ನೋಡ್ತಾನೆ, ಇವನ ಹತ್ರ 200 ಚಿಲ್ಲರೆ ಇರುತ್ತೆ. ಹೇಗೂ ನೀವು ಸಾಯ್ತೀರಲ್ಲ, ಅಣ್ಣವ್ರ ಸಿನಿಮಾ ನೋಡಿ ಸಾಯೋಣ ಅಂತೇಳ್ಬಿಟ್ಟು ಆ 200 ರೂಪಾಯಿ ಕೊಟ್ಟು ಆ ಥಿಯೇಟ್ರಲ್ಲಿ ಹೋಗ್ತಾನೆ. ಅಣ್ಣವ್ರನ್ನ ಕಟ್ಟು ತುಂಬಿಸ್ಕೊತಾನೆ, ಸಿನಿಮಾ ನೋಡ್ತಾ ಇರ್ತಾನೆ. ಆ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ ರೀ, ನಮ್ಮ ಹಂಸಲೇಖ ಅವ್ರು ಬರೆದಿರೋ ಸಾಹಿತಿ. ಅಣ್ಣವರು ಕಟ್ಟೆ ಸಿರಿಯಲ್ಲಿ ಬಂದಂಥ ಒಂದು ಹಾಡು. ಅದರಲ್ಲಿ ಒಂದು ಸಾಹಿತಿ ಬರುತ್ತೆ, ಬಾಳಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವನಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ, ಇಲ್ಲಿ ಈಸಬೇಕು, ಇದ್ದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣರಾಗಬೇಕು,
ನಿನ್ನ ಹಳದಿ ಕಣ್ಣಲ್ಲಿ ಜಗವನೇಕೆ ನೀ ನೋಡುವೆ, ನಿನ್ನ ಕೊಂಕು ಕಾಣದೆ ಜನರನೇಕೆ ನೀ ದೂಡುವೆ. ಈ ಸಾಹಿತ್ಯ ಅವನ ಮನಸ್ಸಿಗೆ ಮುಟ್ಟುತ್ತೆ. ಹೌದಲ್ವಾ? ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು, ಯಾರಿಗಿಲ್ಲ ಚಿಂತೆ, ಯಾರಿಗಿಲ್ಲ ಕಷ್ಟ, ಈ ಅನ್ನೋದು ಅವನ ಮನಸ್ಸಿಗೆ ತುಂಬಾ ನಾಟ್ಬಿಡುತ್ತೆ. ಎಂಥ ಕೆಲಸ ಮಾಡ್ತಾಯಿದ್ದೆ ನಾನು. ನನ್ನ ಹೆಂಡತಿನ ಬಿಟ್ಟು ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ಬಿಡ್ತಾಯಿದ್ದೆ. ಅವಳ ಕತೆ ಏನು? ಕಷ್ಟ ಅನ್ನೋದು ಯಾರಿಗಿಲ್ಲ. ಅಣ್ಣವ್ರು ಹೇಳಿದ ಮೇಲೂ ನಾನು ಒಬ್ಬ ಅಭಿಮಾನಿಯಾಗಿ ನಾನು ಸತ್ತೋದ್ರೆ ನಿಜವಾಗ್ಲೂ ಜೀವನನೇ ವ್ಯರ್ಥ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಡ್ತಾನೆ. ಬಂದು ಒಂದು ನಿಶ್ಚಯ ತೊಗೊತಾನೆ, ನೋಡೋಣ ಕಷ್ಟಪಟ್ಟು ದುಡಿಯೋಣ, ಹೇಗಾದರೂ ಮಾಡಿ ನಾನು ಸಾಲ ತೀರಿಸ್ಬೇಕು, ನಾನು ಒಂದು ಗಾಡಿ ಓನರ್ ಆಗಬೇಕು ದೃಢ ನಿಶ್ಚಯ ಮಾಡ್ಕೊಂಡ್ಬಿಡ್ತಾನೆ. ತಕ್ಷಣವೇ ಬೆಳಗ್ಗೆ ಎದ್ದು ಹುಬ್ಬಳ್ಳಿ ಎಲ್ಲ ಸುತ್ತಾನೆ. ಎಲ್ಲಾದರೂ ಕೆಲಸ ಗಿಟ್ಟಿಸ್ಕೊಂಡೇ ನಾನು ಮನೆಗೆ ಹೋಗ್ಬೇಕು ಅಂತ ಹೋಗ್ತಾನೆ. ಒಂದು ಟೆಂಪೋ ಸ್ಟ್ಯಾಂಡಲ್ಲಿ ಹೋಗ್ತಾನೆ. ಅಲ್ಲಿ ಒಂದು ಟೆಂಪೋಗೆ ಡ್ರೈವರ್ ಬಂದಿರಲ್ಲ, ಓನರೇ ಓಡಿಸ್ತಾ ಇರ್ತಾನೆ ಟೆಂಪೋನ. ಅಲ್ಲಿ ಡ್ರೈವರ್ ಕೆಲಸ ಹುಡ್ಕೊಂಡು ಹೋದಾಗ ಆ ಟೆಂಪೋ ಓನರ್ ಹೇಳ್ತಾನೆ, ನೋಡಪ್ಪ 4-5 ದಿವಸದಿಂದ ಡ್ರೈವರ್ ಬಂದಿಲ್ಲ, ಓನರ್ ಅದೋ ನಾನೇ ಓಡಿಸ್ತಾ ಇದ್ದೀನಿ, ನೀನು ಈ ಗಾಡಿ ಓಡಿಸ್ಕೊ, ಕಷ್ಟಪಟ್ಟು ದುಡಿ ಅಂತ ಹೇಳ್ಬಿಟ್ಟು ಅವನ ನಿಯಮಗಳು ಏನೇನಿದೆ ಅದು ಓನರು ನಮ್ಮ ಸೋಮನ್ಗೆ ಹೇಳ್ತಾನೆ. ಆಯಿತು ಸರ್, ಕೆಲಸ ಸಿಕ್ಕಿದ್ದೆ ಒಂದು ಪುಣ್ಯ ಅಂದ್ಕೊಂಡು ಮಾರನೇ ದಿವಸ ಕೆಲಸಕ್ಕೆ ಜಾಯ್ನ್ ಆಗ್ತಾನೆ. ಜಾಯ್ನ್ ಆದಾಗ ಅವನು 6 ಗಂಟೆಗೆ ಶೆಡ್ಗೆ ಟೆಂಪೋನ ಬಿಡಬೇಕಾಗುತ್ತೆ. ಪ್ರತಿದಿನ ಟೆಂಪೋ 6 ಗಂಟೆಗೆ ಬಿಡೋವಾಗ ಒಂದ್ಸರಿ ಓನರ್ಗೆ ಹೇಳ್ತಾನೆ, ಯಜಮಾನ್ರೆ ಇನ್ನೊಂದು 2-3 ಅವರ್ ನಾನು ಜಾಸ್ತಿ ಓಡಿಸ್ತೀನಿ, ಒಂದು 50-100 ರೂಪಾಯಿ ನನಗೆ ಎಕ್ಸ್ಟ್ರಾ ಕೊಡಿ ಅಂತಾನೆ. ಆಗ ಓನರು, ಪರವಾಗಿಲ್ಲಪ್ಪ, ಅದರಲ್ಲೇನು, ನನಗೂ ಒಂದು 2-3 ಬಾಡಿಗೆ ಎಕ್ಸ್ಟ್ರಾ ಬರುತ್ತೆ, ಅದರಲ್ಲಿ ನಿನಗೆ 50-100 ಕೊಡೋದ್ರಲ್ಲಿ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಆಯಿತು ಮಾಡು ಅಂತಾನೆ. ಅವ್ನು ನೈಟ್ 8-9 ಗಂಟೆವರೆಗೂ ಕಷ್ಟಪಟ್ಟು ದುಡಿತಾ ಇರ್ತಾನೆ. ಬೆಳಿಗ್ಗೆ 8 ಗಂಟೆಗೆ ತೆಗೆಯೋನು ನೈಟ್ 9 ಗಂಟೆವರೆಗೂ ಕೆಲಸ ಮಾಡ್ತಾನೆ. ಓನರ್ ನೋಡ್ತಾನೆ, ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ದುಡಿತಾ ಇದ್ದಾನೆ ಅಂತ. ಲೋಡು ಅನ್ಲೋಡು ಅವನೇ ಮಾಡ್ತಾನೆ, ಯಾಕಂದರೆ ಲೋಡ್ ಅನ್ಲೋಡ್ ಮಾಡಿದ್ರೆ ಇನ್ನೊಂದು 50 ರೂಪಾಯಿ ಸಿಗುತ್ತೆ ಅಂತ ಅನ್ಲೋಡ್ ಮಾಡೋದು ಅವನೇ ಮಾಡ್ತಾನೆ. ಇವನ ಶ್ರಮ, ಇವನ ಕಷ್ಟ ನೋಡಿ ಓನರ್ಗೆ ತುಂಬಾ ಒಂದು ಆಸೆ ಬರುತ್ತೆ, ಏನಾದರೂ ಇವನಿಗೆ ಒಂದು ಗಾಡಿ ನಾನು ಕೊಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕರೆದು, ನೋಡು ಸೋಮ, ನೀನು ಕಷ್ಟಪಟ್ಟು ದುಡಿಯೋರು ನೋಡ್ರೆ ನನಗೆ ಒಂಥರ ಕಷ್ಟ ಅನ್ನಿಸ್ತೈತೆ, ಯಾಕೆ ನೀನು ಸ್ವಂತ ಗಾಡಿ ಮಾಡಬಾರ್ದು ಅಂತ ಕೇಳ್ತಾನೆ. ಸ್ವಂತ ಗಾಡಿ ನಾನೆಲ್ಲಿ ಮಾಡೋದು ಸ್ವಾಮಿ, ಅದು ತೊಗೋಬೇಕಂದ್ರೆ 50-60 ಸಾವಿರ ರೂಪಾಯಿ ಬೇಕು ಅಂತ ಹೇಳ್ತಾನೆ. ಇಲ್ಲ, ಒಂದು ಟೆಂಪೋ ಇದೆ, 60 ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ, ಅವ್ನು ಮಾರೋದಕ್ಕೆ ಇಟ್ಟಿದ್ದಾನೆ ನನ್ನ ಸ್ನೇಹಿತ ಒಬ್ಬ, ನಾನು ಹೇಗಾದರೂ ನಿನಗೆ ಆ ಟೆಂಪೋನ ಕೊಡಿಸ್ತೀನಿ, ನೀನು ಕಷ್ಟಪಟ್ಟು ದುಡಿದು ತಿಂಗಳು ಇಷ್ಟು ಅಂತ ದುಡ್ಡು ಕೊಟ್ಟು ಆ ಸಾಲ ತೀರಿಸ್ಕೊತಾನೆ. ತುಂಬ ಸಂತೋಷ ಆಗುತ್ತೆ ಸೋಮನಿಗೆ. ತುಂಬ ಧನ್ಯ ಆಯಿತು ಯಜಮಾನ್ರೆ, ದಯವಿಟ್ಟು ಇದೊಂದು ಅನುಕೂಲ ನನಗೆ ಮಾಡಿಕೊಡಿ, ನಾನು ಹೇಗಾದರೂ ಕಷ್ಟಪಟ್ಟು ಸಾಲ ತೀರಿಸ್ತೀನಿ, ನೀನು ಸಾಲ ತೀರಿಸಿ ಅಂತ ನನಗೆ ತುಂಬ ನಂಬಿಕೆ ಇದೆಯಪ್ಪ, ನಾನು ನೋಡಿದ್ದೀನಿ, ಬಾ ನಾಳೆನೇ ಹೋಗಿ ಆ ಟೆಂಪೋ ಮಾತಾಡ್ಬಿಟ್ಟು ನೀನು ಟೆಂಪೋ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಮಾತಾಡಿ ಅದು ಏನು ಅಡ್ವಾನ್ಸ್ ಇದೆ ಅದು ಓನರೇ ಕೊಡ್ತಾನೆ. ಓನರೇ ಕೊಟ್ಟು ಇವನಿಗೆ ಒಂದು ಟೆಂಪೋ ಕೊಡಿಸ್ತಾನೆ. ಟೆಂಪೋ ಕೊಡಿಸಿದಾಗ ಕಷ್ಟಪಟ್ಟು ದುಡಿತಾನೆ. ಕಷ್ಟಪಟ್ಟು ದುಡಿದು ನೀವು ನಂಬ್ತಿರೋ ಇಲ್ವೋ, ಆ ಸಾಲನೆಲ್ಲ ತೀರಿಸ್ತಾನೆ. ಸಾಲನೆಲ್ಲ ತೀರಿಸಿ, ಓನರ್ ಕೊಟ್ಟಿರೋ ಸಾಲನೂ ತೀರಿಸಿ, ನೀವು ನಂಬಲೇಬೇಕು, ಇವತ್ತು ಅವನು 5 ಟೆಂಪೋ ಓನರ್ ಆಗಿದ್ದಾನೆ. ನೋಡಿ, ಯೋಚನೆ ಮಾಡಿ, ಇದು ಸತ್ಯ. ನನಗೆ ಈ ವಿಷಯ ಗೊತ್ತಾಯಿತು ಅಂತ ನಿಮಗೆ ಒಂದು ಡೌಟ್ ಬರ್ಬೋದು. ಇದು ಅಣ್ಣವರ ಹುಟ್ಟಿದ ದಿನದಂದು ನಾನು ಹೋಗಿದ್ದೆ. ನಾನು ಪ್ರತಿ ವರ್ಷ ಹೋಗ್ತೀನಿ. ಅಲ್ಲಿ ಹೋದಾಗ ಮೀಡಿಯಾದಲ್ಲಿ ಒಬ್ಬ ವ್ಯಕ್ತಿ ಇಂಟರ್ವ್ಯೂ ಕೊಡ್ತಾಯಿದ್ದ. ಆಗ ಪಕ್ಕದಲ್ಲೇ ನಾನು ನಿಂತಿದ್ದೆ. ಆ ಗಡಿಬಿಡಿ ಇದರಲ್ಲಿ ಅವನ ಹೆಸರು ಏನು ನನಗೆ ಗೊತ್ತಾಗಲಿಲ್ಲ. ಜಸ್ಟ್ ಅವನು ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಡುವಾಗ ಮಾತ್ರ ನಾನು ಇದು ಕೇಳಿಸ್ಕೊಂಡು ನನಗೂ ಒಂದು ಇನ್ಸ್ಪಿರೇಷನ್ ಆಯಿತು. ಏನಪ್ಪ, ನಿಜ, ಯಾವುದೇ ಒಂದು ಕಷ್ಟ ಬಂದರೂ, ಯಾವುದೇ ಒಂದು ದುಃಖ ಬಂದರೂ ನಾವು ಕುಂಗಬಾರದು, ಧೈರ್ಯ ಮಾಡಿ ನುಗ್ಗಬೇಕು. ಧೈರ್ಯ ಮಾಡಿ ನುಗ್ಗಿದ್ರೆ ಯಾವುದೇ ಕೆಲಸನೂ ಸಾಧನೆ ಮಾಡ್ಬೋದು ಅಂತ ನನಗೆ ಆ ವ್ಯಕ್ತಿಯಿಂದ ನನಗೆ ಗೊತ್ತಾಯಿತು. ಇದನ್ನು ನನಗೆ ಮಾತ್ರ ತಿಳಿದ್ರೆ ಸಾಲದು, ನನ್ನ ಪ್ರೇಕ್ಷಕ ಮಹಾಶಯರಿಗೂ ತಿಳಿಸ್ಬೇಕು ಅಂತ ನನ್ನೊಂದು ಆಸೆ. ಯಾಕಂದರೆ ನನ್ನ ವಿಡಿಯೋ ನೋಡ್ತಾ ಇರೋ ಪ್ರೇಕ್ಷಕ ಮಹಾಶಯರು, ವೀಕ್ಷಕ ಮಹಾಶಯರೇ ನಮಗೆ ಆಧಾರ ಸ್ತಂಭ. ಇದರಲ್ಲಿ ಯಾವುದೇ 2 ಮಾತಿಲ್ಲ. ಅದರಿಂದ ಇದು ಹಲವಾರು ಜನಕ್ಕೆ ಮಾದರಿಯಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದೀನಿ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಮಣಿಕುಮಾರ್ ಅಪ್ಪುಗೆ ಚಾನಲ್ ಕಡೆಯಿಂದ. ಹಾಗೆ ವಿಡಿಯೋ ಕೊನೆಯಲ್ಲಿ ನೀವು ಯಾವಾಗಲೂ ನಗ್ನಗ್ತಾ ಇರಬೇಕಂತ ಹೇಳ್ಬಿಟ್ಟು ಒಂದು ನಗೆ ಹನಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೂ ಮುಂಚೆ ಹೇಳಿದ್ದೆ. ಹಾಗೆ ಒಂದು ಸಣ್ಣ ನಗೆ ಹನಿ ನಿಮ್ಮೆಲ್ಲರಿಗಾಗಿ. ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಸ್ನೇಹಿತರೆಲ್ಲ ಎಣ್ಣೆ ಹೊಡಿತಾ ಇರ್ತಾರೆ. ಅದರಲ್ಲಿ ಒಬ್ಬ ಏನು ಮಾಡ್ತಾನೆ, ಎಣ್ಣೆ ಬಾಟ್ಲ್ ಓಪನ್ ಮಾಡ್ತಾನೆ, ಕೈನಲ್ಲಿ ಸಿಗರೇಟ್ ಹಚ್ಕೊಳ್ತಾನೆ.
ಈ ಕೂತಿರೋ 5-6 ಮಂದಿ ಅವನ್ನೇ ನೋಡ್ತಾ ಇರ್ತಾರೆ, ಏನೋ ಮಾಡ್ತಾ ಇದ್ದಾನೆ ನೋಡೋಣ ಅಂತಂದ್ಬಿಟ್ಟು ಸಿಗರೇಟ್ ತೆಗಿತಾನೆ. ಹಿಂಗೆ ಇಟ್ಕೊಂಡು ಜೋಬಲ್ಲೆಲ್ಲ ಕೈ ಹಾಕಿ ಹುಡುಕಿ ಒಂದು ಸೀಸರ್ ಅಂದರೆ ಕತ್ರಿ ತಂದಿರ್ತಾನೆ. ಆ ಸಿಗರೇಟ್ನ ಒಂದು ಸ್ವಲ್ಪ ತುಂಡು ಮಾಡ್ತಾನೆ. ಎಲ್ಲ 5-6 ಜನ ಅವನ್ನೇ ನೋಡ್ತಾ ಇರ್ತಾರೆ. ಮತ್ತು ಎಣ್ಣೆ ಬಾಟ್ಲಿ ತೊಗೊತಾನೆ. ಎಣ್ಣೆ ಬಾಟ್ಲಲ್ಲಿ ಮುಚ್ಚಳದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೆಳಗೆ ಚೆಲ್ಬಿಡ್ತಾನೆ. ಕೆಳಗೆ ಚೆಲ್ಲಿ ಮತ್ತೆ ಗ್ಲಾಸಲ್ಲಿ ಹಾಕ್ಕೊತಾನೆ. ಈ 5-6 ಜನ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಯಿತು. ಏನು ಮಾಡ್ತಾ ಇದ್ದಾನೆ ನೀವು ಅಂತೇಳ್ಬಿಟ್ಟು ಕೇಳಿದ್ರು, ಏನಪ್ಪ ಮಹಾಶಯ, ಏನು ಸಿಗರೇಟ್ ತೊಗೊಂಡೆ, ಸ್ವಲ್ಪ ತುಂಡು ಮಾಡಿಬಿಟ್ಟು ಬಿಸಾಕಿದೆ, ಎಣ್ಣೆ ತೊಗೊಂಡೆ, ಮುಚ್ಚಳಲ್ಲಿ ನೀರು ಎಣ್ಣೆ ಹಾಕ್ಬಿಟ್ಟು ಕೆಳಗೆ ಚೆಲ್ಬಿಟ್ಟೆ, ನೀನು ಏನು ಮಾಡ್ತಾ ಇದ್ದೆ ಗೊತ್ತಾಗ್ತಾ ಇಲ್ವಲ್ಲ ಅಂತಾನೆ. ಹೌದಾ, ನಿನ್ನೆ ಯಾಕೋ ಕೆಮ್ಮು ಕಫ ಜಾಸ್ತಿ ಆಗಿತ್ತು, ಹಾಸ್ಪಿಟ್ಲಿಗೆ ಹೋಗಿದ್ದೆ, ಡಾಕ್ಟ್ರ್ ಏನಂದ್ರು ಸಿಗರೇಟ್ ಸೇದೋದು ಎಣ್ಣೆ ಹೊಡೋದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ರು, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿರೋದು ಹೆಂಗೆ ಅಂದ.